ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆ ಸಿ ಗಡಿ ಯೂಟ್ಯೂಬ್ ಮೇಲೆ ನೋಡಿ ವೀಕ್ಷಕರೇ, ಕೇಂದ್ರ ಸರ್ಕಾರದ ಒಂದು ಕೆಲಸ. ಯಾವುದೇ ಡಿಗ್ರಿ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ನಿಮಗೆ ಸಂಬಳ ಬಂದು 66,000 ಕೂಡ ಸಂಬಳ ಆಗಿರುತ್ತೆ. ಸೊ ಈ ಒಂದು ಹುದ್ದೆ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ, ಎಷ್ಟು ಪೋಸ್ಟ್ಗಳಿದಾವೆ, ಏಜ್ ಲಿಮಿಟ್ ಎಷ್ಟು, ಸ್ಯಾಲ್ರಿ ಎಷ್ಟು, ಸೆಲೆಕ್ಷನ್ ಹೇಗೆ ಮಾಡ್ತಾರೆ, ಸಿಲೆಬಸ್ ಏನು, ಇಷ್ಟು ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ಸಂಪೂರ್ಣ ಮಾಹಿತಿ ಕೂಡ ಗೊತ್ತಾಗುತ್ತೆ. ಇದೇ ರೀತಿಯಲ್ಲಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದು ಬೆಲ್ ಐಕಾನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡ್ತಾ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನೋಟಿಫಿಕೇಶನ್ ಅಂದ್ರೆ RITES ಅಂತ ಹೇಳ್ತೀವಿ. ಇದು ಗವರ್ಮೆಂಟ್ ಅಂಡರ್ಟೇಕಿಂಗ್ ಕಂಪನಿ ಆಗಿದ್ದು, ಇದರಲ್ಲಿ ನಿಮಗೆ ಟೋಟಲ್ ಎಷ್ಟು ಹುದ್ದೆಗಳು ಕನ್ಫರ್ಮ್ ಆಗಿದೆ ಅಂದ್ರೆ ಈ ಈ ಹುದ್ದೆಗಳು ಕೂಡ ನೋಡ್ಕೋಬಹುದು. ಅನ್ರಿಸರ್ವ್ಡ್ಗೆ 8, ಈ ಎಕನಾಮಿಕ್ ವೀಕರ್ ಸೆಕ್ಷನ್ಗೆ 2, OBC ಗೆ 1, SC ಗೆ 3, ST ಗೆ 3, ಟೋಟಲ್ 15 ಹುದ್ದೆಗಳು ಕನ್ಫರ್ಮ್ ಆಗಿರುವಂತದ್ದು. ಏಜ್ ಬಂದು ನಿಮಗೆ 30 ವರ್ಷ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಜನರಲ್ ಕ್ಯಾಟಗರಿಗೆ 30 ವರ್ಷ, SC ಅವರಿಗೆ +5 ಅಂದ್ರೆ 35 ವರ್ಷ, OBC ಅವರಿಗೆ ನಾನ್ ಕ್ರಿಮಿನಲ್ ಅಂತ ಹೇಳ್ತೀವಿ, ಅವರಿಗೆ 33 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಅಪ್ಲಿಕೇಶನ್ ಆಗಕ್ಕೆ ನಿಮ್ಮ ಒಂದು ಯಾವುದೇ ರೀತಿಯ ಪದವಿ ಪಡ್ಕೊಂಡಿದ್ರಾಗಿತ್ತು. ಪದವಿ ಅಂದ್ರೆ ಡಿಗ್ರಿ ಅಂತ ಹೇಳ್ತೀವಿ, ಯಾವುದೇ ಡಿಗ್ರಿ ಆಗಿರಬಹುದು. ಸೊ ಮಿನಿಮಮ್ ಡಿಗ್ರಿ ಆಗಿರ್ಬೇಕು. ಇದಕ್ಕೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಡಿಗ್ರಿ ಜೊತೆಗೆ ನಿಮಗೆ ಮಿನಿಮಮ್ 50% ಡಿಗ್ರಿ ಸ್ಕೋರ್ ಆಗಿರ್ಬೇಕಾಗತ್ತೆ. ಜೊತೆಗೆ ರಿಸರ್ವ್ಡ್ ಕ್ಯಾಟಗರಿ ಆಗಿದ್ರೆ SC ST OBC ಅಥವಾ PWD ಕ್ಯಾಟಗರಿ 45% ಮಿನಿಮಮ್ ಸ್ಕೋರ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಹಾಗಾದ್ರೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗೆ ಅಂದ್ರೆ, ಸೆಲೆಕ್ಷನ್ ಪ್ರೊಸೀಜರ್ ಬಂದು ರಿಟರ್ನ್ ಎಕ್ಸಾಮ್ ಇರುತ್ತೆ. 125 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ ಇರುತ್ತೆ. ಸೊ 125 ಮಾರ್ಕ್ಸ್ಗೆ 2.5 ಗಂಟೆ ಕಾಲ ನಿಮಗೆ ಸಮಯಾವಕಾಶ ಕೊಡಲಾಗುತ್ತೆ. ಸೊ 2.5 ಗಂಟೆ ಕಾಲ ಸಮಯಾವಕಾಶ ಕೊಟ್ಟಿದ್ರಲ್ಲಿ ಏನ್ ಸ್ಕೋರ್ ಮಾಡಿದ್ರೆ ಅದರ ಬೇಸ್ ಮೇಲೆ ಫೈನಲ್ ಸೆಲೆಕ್ಷನ್ ಇರುತ್ತೆ. ಸೊ ಫೈನಲ್ ಸೆಲೆಕ್ಷನ್ ಬಂದು ನಿಮ್ಮ ಸ್ಕೋರ್ ಎಷ್ಟಿರುತ್ತೆ ಅದರ ಮೇಲೆ ಫೈನಲ್ ಸೆಲೆಕ್ಷನ್ ಇರುತ್ತೆ. ಸೊ ಫೈನಲ್ ಸೆಲೆಕ್ಷನ್ ಇದರಲ್ಲಿ ನಿಮಗೆ ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನೆಗೆಟಿವ್ ಮಾರ್ಕ್ ಇರಲ್ಲ. ಮತ್ತೆ ಇದರಲ್ಲಿ ಮಿನಿಮಮ್ ಸ್ಕೋರ್ ಮಾಡಲೇಬೇಕಾಗಿರುವಂಥದ್ದು ಅಂದ್ರೆ 125ಕ್ಕೆ ಮಿನಿಮಮ್ 50% ನೀವು ಜನರಲ್ ಕ್ಯಾಂಡಿಡೇಟ್ ಇದ್ರೆ ಸ್ಕೋರ್ ಮಾಡಲೇಬೇಕು. ಮತ್ತೆ SC ST OBC ಕ್ಯಾಂಡಿಡೇಟ್ ಆಗಿದ್ರೆ 45% ಮಿನಿಮಮ್ ಸ್ಕೋರ್ ಮಾಡಲೇಬೇಕಾಗಿದೆ ಟೆಸ್ಟ್ ಅಲ್ಲಿ, ನಿಮ್ಮ ಒಂದು ಹೆಸರು ಸೆಲೆಕ್ಷನ್ ಆಗ್ಬೇಕಂದ್ರೆ. ಸೊ ಎಷ್ಟು ಸ್ಕೋರ್ ಮಾಡ್ತಾರೆ, ಒಂದು ರ್ಯಾಂಕ್ ವೈಸ್ ನಿಮ್ಮನ್ನ ಸೆಲೆಕ್ಟ್ ಮಾಡಿ ಡೈರೆಕ್ಟ್ ಆಗಿ ಅವ್ರು ಏನ್ ಮಾಡ್ತಾರೆ, ಡಾಕ್ಯುಮೆಂಟ್ ಸ್ಟುಡಿನಿಟಿ ಅಂತ ಹೇಳ್ತೀವಿ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೇಳ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನಿಮ್ಮ ಫೈನಲ್ ಸೆಲೆಕ್ಷನ್ ಆಗಿರುತ್ತೆ. ಸೊ ಹಾಗಾದ್ರೆ ಈ ಎಕ್ಸಾಮ್ಗೆ ಏನೇನ್ ಸಿಲೆಬಸ್ ಇರುತ್ತೆ ಅಂತ ನಾವು ನೋಡೋದಾದ್ರೆ, ನೋಡಿ ಸಿಲೆಬಸ್ ನೋಡ್ತಾ ಇದ್ರ ನಿಮಗೆ ಸೀರಿಯಲ್ ನಂಬರ್ ಕೊಡ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ನಿಮಗೆ ಯಾವ್ದು ಕ್ವಶನ್ ಎಷ್ಟು ಬರುತ್ತೆ ಅಂತ ಸಬ್ಜೆಕ್ಟ್. ಟೆಸ್ಟ್ ಆಫ್ ಇಂಗ್ಲಿಷ್, ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ನಿಮ್ಗೆ 40 ಕ್ವಶನ್ಸ್ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ಅಂದ್ರೆ ಸಬ್ಜೆಕ್ಟ್ ಕೂಡ ನೋಡ್ಕೋಬಹುದು. ಅದೇ ರೀತಿಲಿ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಿಮಗೆ 40 ಕ್ವಶನ್ಸ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಿಲೆಬಸ್ ಕೂಡ ನೋಡ್ಕೋಬಹುದು. ಅದೇ ರೀತಿಲಿ ಮೂರನೇದು ಬಂದು ಟೆಸ್ಟ್ ಆಫ್ ರೀಸನಿಂಗ್ ಅಂಡ್ ಜನರಲ್ ಅವೇರ್ನೆಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ 45 ಕ್ವಶನ್ಸ್ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಿಲೆಬಸ್ ಕೂಡ ಇಲ್ಲಿ ನೋಡ್ಕೋಬಹುದು. ಇಷ್ಟು ಕೂಡ ಸಿಲೆಬಸ್ ಇತ್ತು. ಹಾಗಾದ್ರೆ ಸ್ಯಾಲ್ರಿ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಹೇಳೋದಾದ್ರೆ, ಸ್ಯಾಲ್ರಿ ಇಲ್ಲಿ ನೋಡ್ಬೋದು ನೀವು. ಪೋಸ್ಟ್ ಬಂದು ನೀವು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಅಸಿಸ್ಟೆಂಟ್ HR ಪೋಸ್ಟ್ ಆಗಿರುತ್ತೆ. 20,000ದಿಂದ 66,000 ಕೂಡ ಸ್ಯಾಲ್ರಿ ಆಗಿರುತ್ತೆ. ಸೊ ಅಪ್ಲಿಕೇಶನ್ ಹಾಕಿ ನೀವು ಸೆಲೆಕ್ಷನ್ ಆದ ನಂತರ ನಿಮ್ಮ ಒಂದು ಸ್ಯಾಲ್ರಿ ಬಂದು ಅಪ್ರಾಕ್ಸಿಮೇಟ್ CTC ಅಂತ ಹೇಳಲಾಗುತ್ತೆ. ಸೊ ಇದು ಗೌರ್ಮೆಂಟ್ ಅಂಡರ್ಟೇಕಿಂಗ್ ಕಂಪನಿ ಆಗಿರೋದ್ರಿಂದ ನಿಮ್ಮ ಕೆಲಸವೂ ಕೂಡ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ಗೆ ಏನೇನು ಸೌಲಭ್ಯ ಸಿಗಬೇಕು ಎಲ್ಲವೂ ಕೂಡ ಸೌಲಭ್ಯ ಸಿಗುತ್ತೆ. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಅನ್ನು ಪಡೆಯಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡ್ತಾ ಎಲ್ಲ ವಿಡಿಯೋಗಳು ನಿಮಗೆ ಅಪ್ಡೇಟ್ ಸಿಗುತ್ತೆ. ಅದೇ ರೀತಿ ನಮ್ಮ ಚಾನಲ್ ವಾಟ್ಸ್ಆಪ್, ಟೆಲಿಗ್ರಾಮ್, ಫೇಸ್ಬುಕ್ ಗ್ರೂಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಅಲ್ಲಿಂದ ಹೋಗಿ ಜಾಯ್ನ್ ಆಗಿ ಡೈಲಿ ಮತ್ತಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳಿ.